Happy birthday to you. 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 Happy birthday to you, my wishes, Janu. ಹಾಯ್ ಫ್ರೆಂಡ್ಸ್, ಇಂದು ನಮ್ಮ ಜಾನುನ ಬರ್ತಡೇ ಇದೆ. ಇದು ಏಪ್ರಿಲ್ 14ರಂದು ಹುಟ್ಟಿದೆ. ಇಂದಿಗೆ ಇದು 3 ವರ್ಷ ಆಯಿತು. ಇದು ನಮ್ಮ ಮನೆದೇವರ ವಾರದಂದು ಹುಟ್ಟಿದೆ. ಇದನ್ನು ನಾವು ಎಲ್ಲರ ಮನೆಯಲ್ಲೂ ಮಕ್ಕಳದ ಬರ್ತಡೇ ಆಚರಿಸ್ತೀವಿ, ಆದರೆ ಗೋವುಗಳದ್ದು ಯಾರು ಆಚರಿಸ್ತಿಲ್ಲ. ನಮ್ಮ ಮನೆಯಲ್ಲಿ ಹೆಂಗೆ ಗೊತ್ತಾ, ಮಕ್ಕಳು ಬಿಡ್ತಾರೆ, ಗೋವುಗಳದ್ದು ಆಚರಿಸ್ತಾರೆ. ಯಾಕೆ ಗೊತ್ತ, ಗೋವುಗಳು ನಮ್ಗೆ ಎಷ್ಟು ಸಹಾಯಕಾರಿಯಾಗಿ ಗೊತ್ತಾರೆ ಫ್ರೆಂಡ್ಸ್. ನಿಮಗೆ ಹೊಲಗಳಿಗೆ ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ಬೇಸಾಯ ಗೊಬ್ಬರವನ್ನ ಅಂದ್ರೆ ಗೋವುಗಳ ಸಗಣಿಯನ್ನ ಹಾಕುತ್ತಾರೆ. ಎದಕ್ ಗೊತ್ತಾ ಫ್ರೆಂಡ್ಸ್, ನಮ್ಮ ಆಹಾರದಲ್ಲಿ ರೈತರು ನಮ್ಮ ಭಾರತದ ಬೆನ್ನೆಲುಬು ಎಂದು ಹೇಳುತ್ತಾರೆ. ಏಕೆಂದರೆ ರೈತರು ನಮ್ಮ ಗೋವುಗಳ ಸಗಣಿಯನ್ನು ಹೊಲಕ್ಕೆ ಹಾಕುತ್ತಾರೆ. ಗೋವುಗಳ ಸಗಣಿಯನ್ನು ಹೊಲಕ್ಕೆ ಹಾಕುವುದರಿಂದ ಅನೇಕ ರೀತಿಯ ನಮಗೆ ಎಫೆಕ್ಟ್ಸ್ ಏನೂ ಆಗುವುದಿಲ್ಲ. ಏಕೆಂದರೆ ರಾಸಾಯನಿಕದಲ್ಲಿ ಅನೇಕ ರೀತಿಯ ಎಫೆಕ್ಟ್ಸ್ ನಮಗೆ ಆಗುತ್ತವೆ. ಅದನ್ನು ಹಾಕಿದರೆ ನಮಗೆ ಅನೇಕ ರೀತಿಯ ತೊಂದರೆಗಳು ಆಗುತ್ತವೆ. ಅದೇ ರೀತಿ ನಾವು ಗೋವುಗಳ ಸಗಣಿಯನ್ನು ಹೊಲಕ್ಕೆ ಹಾಕಿದರೆ ಅದು ನಮಗೆ ಯಾವುದೇ ರೀತಿ ಎಫೆಕ್ಟ್ಸ್ ಇರುವುದಿಲ್ಲ. ನಾವು ಆರೋಗ್ಯವಾಗಿ ಇರಬಹುದು. ಅದಕ್ಕಾಗಿ ಇದರ ಸಗಣಿಯನ್ನು ನಾವು ಹೊಲಕ್ಕೆ ಹಾಕುತ್ತೇವೆ. ಮತ್ತು ಬೆಣ್ಣೆಯಿಂದ ನಾವು ಇದು ರೊಕ್ಕ, ನಮ್ಮ ಕಡೆ ರೊಕ್ಕ ಇರಲಿಲ್ಲ ಅಂತಂದರೆ ನಮ್ಮ ಮನೇಲಿ ಗೋವು ಇರ್ತಾವೆ ತಾನೇ, ಆ ಗೋವಿಂದ ಬೆಣ್ಣೆ ತೆಗೆದಿರ್ತೀವಿ. ಆ ಬೆಣ್ಣೆಯನ್ನು ಕಾಶಿ ನಮ್ಗೆ ಎಣ್ಣೆ ತೊಗೊಂಬರಕ್ಕೆ ಎಣ್ಣೆ ರೊಕ್ಕ ಜಾಸ್ತಿ ಇತ್ತು. ಮನೇಲಿ ಅಡುಗೆ ಹೆಂಗೆ ಮಾಡೋದು ಅಂತ ನಿಮ್ಗೆ ಕುತೂಹಲ ಇರುತ್ತೆ ಮಹಿಳೆಯರಿಗೆ. ಅದಕ್ಕಾಗಿ ನೀವು ಈ ಬೆಣ್ಣೆ ಆಗಿರ್ತದೆ ಗೊತ್ತಾ, ಆ ಬೆಣ್ಣೆಯಿಂದ ತುಪ್ಪ ಕಾಯಿಸಿ ಅದನ್ನು ಅಡುಗೆ ಹಾಕ್ತೀರಿ. ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ. ಅದರಿಂದ ಎಷ್ಟೋ ರೀತಿಯ ಆಹಾರ ಪದಾರ್ಥಗಳನ್ನು ತಯಾರಿಸಬಹುದು. ಮಜ್ಜಿಗೆ, ನೀವು ಎಲ್ಲಾದರೂ ಬೇಸಿಗೆ ಸಮ್ಮರ್ ಡೇಸ್ ಅಲ್ವಾ, ಈಗ ಸಮ್ಮರ್ ಡೇಸ್ ಅಲ್ಲಿ ನಿಮಗೆ ಬೇಸಿಗೆ ಇರುತ್ತೆ, ಅಲ್ಲಿ ನಿಮಗೆ ಲಸ್ಸಿ ಅವು ಇವು ಹೊರಗಡೆ ಕುಡಿಯೋದಕ್ಕಿಂತ ಮನೆಯಲ್ಲಿರುವ ಮಜ್ಜಿಗೆಯನ್ನು ಕುಡಿದ್ರೆ ನಿಮ್ಗೆ ಎಷ್ಟು ತಂಪಾಗತ್ತೆ ಗೊತ್ತಾ. ಅದರಲ್ಲಿ ಎಷ್ಟೋ ರೀತಿ ಪದಾರ್ಥಗಳನ್ನು ಮಾಡಬಹುದು ನೀವು ಮಜ್ಜಿಗೆಯಿಂದ. ಮೊಸರನ್ನು ಅದೇ ರೀತಿ, ಮೊಸರನ್ನು ಎಲ್ಲರೂ ಮನೆಗೆ ಹೋಗಿ ಮಾಡಿ ಬರ್ತಾರೆ. ಯಾಕೆ ಗೊತ್ತಿಲ್ಲ, ಗೋವುಗಳಷ್ಟು ಪ್ರಸಿದ್ಧವಾಗ್ಯಾವ. ಇದರ ಎಲ್ಲರ ಮನೇಲಿ ಆಚರಿಸ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಅಂತೂ ಆಚರಿಸ್ತೀವಿ. ದೊಡ್ಡದಾದ್ರೂ ಆಚರಿಸ್ತೀವಿ. ಇದ್ರ ತಾಯಿ ಇತ್ತು, ಬಟ್ ಇದು ತಾಯಿ ಹುಟ್ಟಿದಾಗಿಂದಲೂ ಇದ್ರ ತಾಯಿ ಹೊಟ್ಟೆ ಕಡಿತಿತ್ತು, ಅದನ್ನು ಕೊಟ್ಟೇವಿ. ಇದ್ರ ಪಾಪ ಹುಟ್ಟಿದಾಗಿಂತ್ರನು ಇದನ್ನ ನಾವು ಜಾಕ್ ಮಾಡ್ಕೊತೀವಿ. ನಮ್ಮ ಅಪ್ಪ ಎಷ್ಟು ಇದಕ್ಕೆ ನಮ್ಗಿಂತ ಜಾಸ್ತಿ ಪ್ರೀತಿ ತೋರಿಸ್ಯಾರ. ಇದಕ್ಕೆ ನಮ್ಗೆ ಎಷ್ಟು ಪ್ರೀತಿ ತೋರಿಸ್ತಾರೆ, ಇದಕ್ಕೂ ಅಷ್ಟೇ ಪ್ರೀತಿ ತೋರಿಸ್ತಾರೆ ಅಂತ ಹೇಳ್ತೀನಿ.